ಸೊ ಹಲೋ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತಿನ ಈ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾಕಂದ್ರೆ ನೀವೆಲ್ಲರೂ ಕೇಳಿರ್ತೀರಾ, ಎಸ್ಪೆಷಲಿ ಮಂಗಳೂರವರಾಗಿದ್ರೆ ಈ ಕುಲಶೇಖರ, ಬಿಜೈ, ಲಾಲ್ಬಾಗ್, ಲೇಡಿ ಹಿಲ್ಲು, ಕುದ್ರೋಳಿ, ಹೀಗೆ ಸುಮಾರು ಹೆಸರುಗಳು ನೀವು ಕೇಳಿರ್ತೀರಾ. ಬಟ್ ಆ ಹೆಸರಿನ ಅರ್ಥ ಯಾವತ್ತಾದ್ರೂ ಒಂದ್ಸರಿ ಆದ್ರೂ ಯೋಚನೆ ಮಾಡಿದ್ರೆ ಅದ್ರ ಅರ್ಥ ಏನು ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನಾನು ಒಂದೊಂದೇ ಏರಿಯಾಗೆ ಹೋಗಿ ಆ ಏರಿಯಾದ ಸ್ಪೆಷಾಲಿಟಿ ಮತ್ತೆ ಆ ಹೆಸರು ಹಾಕುವಂತ ಏರಿಯಾಗೆ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಈ ನಗರಕ್ಕೆ ಮಂಗಳೂರು ಎಂದು ಕರೆಯಲು ಕಾರಣ ಇಲ್ಲಿ ನೆಲೆಸಿರುವ ಮಂಗಳಾದೇವಿ. ತುಳುವಿನಲ್ಲಿ ಕುಡ್ಲಾ ಅಂತ ಕರೀತಾರೆ. ಕುಡ್ಲಾ ಎಂದರೆ ಎರಡು ನದಿಗಳ ಸಂಗಮ ಎಂದರ್ಥ. ಸಂಸ್ಕೃತದಲ್ಲಿ ಮಂಗಳಾಪುರ, ಮಲಯಾಳಮಲ್ಲಿ ಮಂಗಳಾಪುರಂ ಮತ್ತು ಕೊಂಕಣಿಯಲ್ಲಿ ಕುಡಿಯಾಲ್ ಅಂತಲೂ ಕರೆಯುತ್ತಾರೆ. ಸೊ ಗೈಸ್, ನಾನು ಈಗಿರೋ ಪ್ಲೇಸ್ ಹೆಸರು ಕುದ್ರೋಳಿ ಅಂತ ಹೇಳಿ. ಈ ಸಿಟಿ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ. ಬಟ್ ನೀವು ನಂಬಲ್ಲ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಪ್ಲೇಸ್ ಕುದುರೆ ಮೇಯಿಸು ಅಂತ ಪ್ಲೇಸ್ ಆಗಿತ್ತು. ಹೌದು, ಈಗ ಈ ಪ್ಲೇಸ್ ಕುದುರೆ ಮೇಯಿಸ್ಲಿಕ್ಕೆ ಯೂಸ್ ಆಗ್ತಾ ಇತ್ತು. ಟಿಪ್ಪು ಸುಲ್ತಾನ ತನ್ನ ಕುದುರೆಗಳನ್ನ ಇಲ್ಲಿ ಕರ್ಕೊಂಡ್ಬಂದು ಮೇಯಿಸ್ತಾ ಇದ್ದ ಅಂತ ಹೇಳಿ ಇತಿಹಾಸ ತಜ್ಞರು ಹೇಳ್ತಾರೆ. ಸೊ ಈ ಪ್ಲೇಸ್ಗೆ ಕುದ್ರೋಳಿ ಅಂತ ಹೆಸರು ಹೆಂಗ್ ಅಂತಂದ್ರೆ, ಕುದುರೆ ಅಂದ್ರೆ ಕುದುರೆ ಅಂತ ಹೇಳಿ ಅರ್ಥ. ಮತ್ತೆ ಒಳ್ಳಿ, ಕುದ್ರ ಒಳ್ಳಿ, ಒಟ್ಟಿಗೆ ಕುದ್ರ ಒಳ್ಳಿ ಅಂತ ಕರೀತಾ ಇದ್ರು. ಸೊ ಅದು ಕಾಲಕ್ರಮೇಣ ಬಂದ್ಬಿಟ್ಟು ಕುದ್ರೋಳಿ ಅಂತ ಚೇಂಜ್ ಆಯಿತು. ಸೊ ಅರ್ಥ ಆಯ್ತಲ್ಲ ಈಗ. ಈ ಪ್ಲೇಸ್ಗೆ ಕುದ್ರೋಳಿ ಅಂತ ಹೆಸರು ಏನು ಅಂತಂದ್ರೆ ಕುದುರೆ ಮೇಯಿಸುವ ಜಾಗ. ಸೊ ಕುದ್ರೋಳಿ ಹೋಗ್ಬಿಟ್ಟು ಈಗ ಕುದ್ರೋಳಿ ಅಂತ ಚೇಂಜ್ ಆಗಿದೆ. ನಾನೀಗಿರೋ ಪ್ಲೇಸ್ ಹೆಸರು ಬಂದು ಹಂಪನಕಟ್ಟೆ. ಆದರೆ ಸುಮಾರು ವರ್ಷಗಳಿಂದ ಇದು ಹಂಪನಕಟ್ಟೆ ಆಗಿರಲಿಲ್ಲ, ಇದರ ಹೆಸರು ಬೇರೆನೇ ಇತ್ತು. ಸೊ ಅದೃಷ್ಟ ಏನಪ್ಪ ಅಂದರೆ, ಶತಮಾನಗಳ ಹಿಂದೆ ಈ ಪ್ಲೇಸಲ್ಲಿ ಅಪ್ಪಣ್ಣ ಅನ್ನೋ ವ್ಯಕ್ತಿ ಒಂದು ಬಾವಿನ ನಿರ್ಮಿಸ್ತಾನೆ ಸಾರ್ವಜನಿಕರ ಅನುಕೂಲಕ್ಕಾಗಿ. ನೀವು ನೋಡ್ತಾ ಇದ್ರೆ ಈಗ ಅದೇ ಬಾವಿ ನೋಡಿ, ಹಂಪನ ಕಟ್ಟೆ ಅಲ್ಲದು, ಅಪ್ಪಣ್ಣನ ಕಟ್ಟೆ. ಸೊ ಈ ಬಾವಿ ನೋಡಿ, ಇವಾಗ ಈ ಥರ ಇದೆ ಆ ಬಾವಿ. ಆಗಿನ ಕಾಲದಲ್ಲಿ ಜನ ಈ ಬಾವಿಗೆ ನೀರು ಸೇದಕ್ಕಂತ ಬರ್ತಾಯಿದ್ರು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅಪ್ಪಣ್ಣನ ಒಂದು ಬಾವಿ. ಬಾವಿಯಲ್ಲಿ ನೀರು ತರಕ್ಕಂತ ಬಂದಿರೋ ಜನ ಈ ಕಟ್ಟೆ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ಹಾಗಾಗಿ ಈ ಪ್ಲೇಸ್ಗೆ ಹಂಪನ ಕಟ್ಟೆ ಅಂತ ಹೆಸರು ಬಂತು. ಸೊ ಗೈಸ್, ನಾನೀಗ ಲೇಡಿ ಹಿಲ್ಸ್ ಸರ್ಕಲಲ್ಲಿದ್ದೀನಿ. ಈ ಪ್ಲೇಸ್ಗೆ ಲೇಡಿ ಹಿಲ್ ಅಂತ ಹೆಸರು ಬರೋಕ್ಕೆ ಮುಖ್ಯ ಕಾರಣ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಶಾಲೆ. ಯಾಕಪ್ಪ ಅಂದರೆ 1885ರಲ್ಲಿ ಬ್ರಿಟಿಷ್ ಲೇಡಿ ಮದರ್ ಮೇರಿ ಡ್ಯಾಸ್ ಆಂಜೆಸ್ ಎನ್ನುವವರು ಮಂಗಳೂರಿಗೆ ಬರ್ತಾರೆ. ಸೊ ಆಗ ಬಂದಾಗ ಇಲ್ಲಿನ ಲೋಕಲ್ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ಇಲ್ಲಿ ಒಂದು ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಶಾಲೆ ಸೆಂಟ್ ವಿಕ್ಟೋರಿಯಾ ಗರ್ಲ್ಸ್ ಹೈಸ್ಕೂಲ್. ಈ ಶಾಲೆಯಲ್ಲಿ ಕೇವಲ ಹೆಣ್ಣು ಮಕ್ಕಳು ಕಲಿತಾ ಇದ್ರು ಮತ್ತು ಈ ಶಾಲೆ ಬಂದ್ಬಿಟ್ಟು ಒಂದು ಗುಡ್ಡದ ಮೇಲೆ ಇತ್ತು. ಸೊ ಹಂಗಾಗಿ ಈ ಪ್ಲೇಸನ್ನು ಲೇಡಿ ಹಿಲ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಗೈಸ್, ನಾನೀಗ ಬಂದಿರೋದು ಕುಲಶೇಖರದಲ್ಲಿ. ಸೊ ಈ ಕುಲಶೇಖರ ಅನ್ನೋ ಹೆಸರು ಕರಾವಳಿಯನ್ನು ಆಳುತ್ತಿದ್ದ ಅಳುಪ ರಾಜನಾದ ಕುಲಶೇಖರನಿಂದ ಬಂದಿದೆ. ಅಳುಪರು ಕರಾವಳಿ ಕರ್ನಾಟಕ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ರಾಜವಂಶ. ನಾನೀಗ ಕುಲಶೇಖರದ ಅತ್ಯಂತ ಹಳೆಯ ದೇವಸ್ಥಾನದಲ್ಲಿದ್ದೇನೆ. ಸೊ ಈ ದೇವಸ್ಥಾನದ ಹೆಸರು ಕುಲಶೇಖರ ವೀರನಾರಾಯಣ ದೇವಸ್ಥಾನ ಅಂತ. ಸೊ ಈ ದೇವಸ್ಥಾನ ಸುಮಾರು 800 ವರ್ಷಗಳ ಕಾಲ ಹಳೆಯ ದೇವಸ್ಥಾನ. ಮತ್ತು ಈ ದೇವಸ್ಥಾನದ ಇತಿಹಾಸ, ಕರಾವಳಿ ತೀರವನ್ನು ಆಳುತ್ತಿದ್ದ ಅಳುಪ ರಾಜವಂಶ ಕುಲಶೇಖರ. ಸೊ ಈ ಕುಲಶೇಖರ ಅಂತ ಹೆಸರು ಬಂದಿದ್ದು ಅಳುಪ ರಾಜ ಕುಲಶೇಖರನಿಂದ. ಸೊ ಈ ದೇವಸ್ಥಾನಕ್ಕೂ ರಾಜ ಕುಲಶೇಖರನಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಮತ್ತು ಈ ಪ್ಲೇಸಲ್ಲಿ ಒಂದು
ಅತ್ಯಂತ ಪ್ರಾಚೀನವಾದ ತುಳು ಶಾಸನ ನಮಗೆ ದೊರೆತಿದೆ. ಆ ಶಾಸನವನ್ನು ನಾನು ನಿಮಗೆ ಈಗ ತೋರಿಸಿದ್ದೇನೆ. ಸೊ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅಂದ್ಕೊಳ್ತೇನೆ. ಸೊ ನಿಮ್ಗೆ ಯಾವುದಾದ್ರೂ ಏರಿಯಾಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.